जय जय दुर्गे जय जय दुर्गे जितवैरि वर्गे जय जय दुर्गे जितवैरि वर्गे जय जय दुर्गे जितवैरि वर्गे नियत नीलादि विचित्र सर्गे जय जय दुर्गे जितवैरि वर्गे नियत नीलादि विचित्र सर्गे जय जय दुर्गे जितवैरि वर्गे नियत नीलादि विचित्र सर्गे जय जय दुर्गे कल्पयामि नमः धूपकल्पयामि नवग्निरात्मिकायै दीपकल्पयामि अमृतात्मिकायै नमः नैवेद्यं समर्पयामि परमात्मिकायै नमः जाना खाली मल्लिवे अर्धा घंटे सुंदरतर चरणारविंदे सुंदरतर चरणारविंदे सुखी परिपालित लोकवृंदे सुंदरतर चरणारविंदे सुखी परिपालित लोकवृंदे सुंदरतर चरणारविंदे सुखी ನಮ್ಮ ತ್ಯಾಗರಾಜ ಕಾಲೋನಿ ಒಂದು ಭಾಗದಲ್ಲಿ ಕಾಟನ್ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಸುಮಾರು ಜನ ಇಲ್ಲಿ ಆಯಮ್ಮ ಒಂದು ಸೇವೆಗೆ ಬಂದು ಭಕ್ತರು
ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಆ ಒಂದು ಗೋಪುರ ನಿರ್ಮಾಣ ಮತ್ತು ಹೊಸ ವಿಗ್ರಹ ಸ್ಥಾಪನೆಗೆ ಕಾರಣಕರ್ತಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ವ್ಯವಸ್ಥಾಪಕರಂತ ನಾರಾಯಣಸ್ವಾಮಿ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ರಮಣ ಅವರು, ಅವರ ಎಲ್ಲರ ಜನರ ಸಹಕಾರ ತಗೊಂಡು ಒಂದು ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಜನ ಸಹ ಅದೇ ರೀತಿಯಲ್ಲಿ ಬಂದು ಆ ಅಮ್ಮ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದೆ. ಮುಂದೇನೂ ಸಹ ಈ ಅಮ್ಮ ಸೇವೆಗೆ ಭಾಳಷ್ಟು ಜನ ಆಸಕ್ತರಾಗಿ ಇಲ್ಲಿ ಬಂದಿದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಮುಂದೆ ಇನ್ನೂ ಈ ಒಂದು ಸಂಸ್ಥೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಅನುಭವದಲ್ಲಿ ಯಾವ್ದನ್ನು ಬೇಡ್ಕೊಂಡಿದ್ದೇನೆ ಆಗಿದೆಯಾ? ನಾವು ಒಂದು ಕಾಂಪ್ಲೆಕ್ಸ್ ಕಟ್ಟುವಾಗ ನಾನು ಪ್ರತಿ ಶುಕ್ರವಾರ ಬಂದು ಹೋಗ್ತೇನೆ. ಇಲ್ಲಿ ಆ ಒಂದು ತಾಯಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಹೋಗೋ ಸಂದರ್ಭದಲ್ಲೇ ನನ್ನ ಒಂದು ಕಟ್ಟಡ ಪೂರ್ಣಗೊಂಡ್ರೆ ನಾನು ನಿಮ್ಮ ಸೇವೆ ಸದಾ ಸಿದ್ಧನಾಗಿರ್ತೀನಿ ಅಂತ ನಮ್ಮ ಬೇಡಿಕೊಂಡಾಗ ಅದೇ ರೀತಿ ನನಗೆ ಯಾವೊಂದು ಅಡೆತಡೆಗಳಿಲ್ಲದೆ ಆ ಒಂದು ಕಟ್ಟಡವನ್ನು ಸಹಕಾರ ಕೊಟ್ಟು ದೇವಿ ಆಶೀರ್ವಾದ ಮಾಡಿದಾಗ ನಾವು ಸಹ ಯಾವಾಗಲೂ ಸದಾ ಸಾಯೋ ತನಕ ಅವರ ಸೇವೆಯಲ್ಲೇ ತೊಡಗಿಸ್ಕೊಂಡಿರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಕಾಟೇರಮ್ಮ ಜೈ, ಪ್ರತಿರಂಗರೆ ದೇವಿಕಿ ಜೈ. ಈ ದೇವಸ್ಥಾನ ಸುಮಾರು 15 ವರ್ಷಗಳ ಹಿಂದೆ ಪುರಾತನವಾಗಿತ್ತು. ತುಂಬ 400 ವರ್ಷಗಳ ಇತಿಹಾಸ ಇದೆ. ನಾವು 15 ವರ್ಷಗಳಿಂದ ಅಧ್ಯಕ್ಷನಾಗಿ ಮುಂದುವರಿಯುತ್ತಿದ್ದೇನೆ. ಇಲ್ಲಿ ಅನೇಕ ಭಕ್ತಾದಿಗಳು ಬಂದು ಅವ್ರ ಕೋರಿಕೆಗಳು ನೆರವೇರಿದ್ದಕ್ಕೆ ಅವರೇ ಬಂದು ಸ್ವತಃ ಈ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇದ್ದಾರೆ. ನಾವೇನು ಬೇಕೋ ಅದೆಲ್ಲ ಸಹಕಾರ ನೀಡ್ತಾ ಇದ್ದೀವಿ. ಇಲ್ಲಿನ ಪೂಜಾರಿ ಮಧುಸೂದನ್ ಅವರು, ನಾರಾಯಣ ರೆಡ್ಡಿ, ಭಕ್ತಾದಿಗಳೆಲ್ಲ ಈ ಸೇವೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ಬಹಳ ಪವಿತ್ರವಾದಂಥ ದಿವಸ ಅಂತ ಹೇಳ್ಬೋದು. ಯಾಕಂತಂದರೆ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ ನಂಬಿಕೆ ಅಷ್ಟೇ. ದೇವ್ರ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ಅವರಿಗೆ ಅನೇಕ ಸೌಕರ್ಯಗಳು ದೇವರಿಂದ ಕಲ್ಪಿಸ್ಕೊಟ್ಟಿರೋದ್ರಿಂದ ಇವತ್ತು ದಿವಸ ಬಹಳಷ್ಟು ಭಕ್ತಾದಿಗಳು ಸೇರಿ ಅನ್ನಸಂತರ್ಪಣೆ ಅನೇಕ ಒಳ್ಳೆಯ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ. ನಾನು ಒಬ್ಬ ನಿವೃತ್ತಿ ಶಿಕ್ಷಕನಾಗಿ ತಮಗೆಲ್ರಿಗೂ ಹೇಳ್ತಕ್ಕಂಥ ಒಂದು ವಿಚಾರ ಅಂತಂದರೆ, ನಾವೆಲ್ಲರೂ ದೇವರನ್ನು ನಂಬಿದ್ದೇವೆ. ಸನಾದಿ ಕಾಲದಿಂದಲೂ ನಾವು ದೇವರನ್ನು ನಂಬ್ಕೊಂಡು ಬಂದಿರತಕ್ಕಂಥವ್ರು. ನಮ್ಮ ಧರ್ಮ ಬಹಳ ಪವಿತ್ರವಾದಂಥ ಧರ್ಮ. ಹಾಗಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಅನೇಕ ಭಕ್ತಾದಿಗಳು ಬಂದಿದ್ದಾರೆ. ನಮ್ಮ ಇಲ್ಲಿ ಒಂದು ಕಮಿಟಿಯ ಒಂದು ಸದಸ್ಯರಿರ್ಬೋದು, ಮತ್ತು ನಮ್ಮ ಒಂದು ಈ ಕಮಿಟಿಯ ಒಂದು ಅಧ್ಯಕ್ಷರು ಬಹಳ ಸೌಮ್ಯ ಸ್ವಭಾವದವರು. ಮುಂದಿನ ಪೀಳಿಗೆಗೂ ಸಹ ಅವರು ಅನೇಕ ಸಲಹೆಗಳನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ನಾವು ದೇವರನ್ನು ನಂಬಿದ್ದೇವೆ, ಆ ನಂಬಿಕೆಯನ್ನು ನಾವೆಲ್ಲರೂ ಉಳಿಸ್ಕೊಳ್ಳೋಣ, ನಮಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಈ ಒಂದು ವಿಚಾರವನ್ನು ಮಾತಾಡ್ತಕ್ಕಂಥ ಸಮಯವನ್ನು ನಾನು ನೀಡಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಓಕೆ. ಜೈ ಕಾಟೇರಮ್ಮ ದೇವಿಗೆ. ಇಲ್ಲಿ ಕಾಟೇರಮ್ಮ ದೇವಸ್ಥಾನ ಪೂಜೆ ಸ್ವಲ್ಪ ಪುನಸ್ಕಾರಗಳು ಸ್ಟಾರ್ಟ್ ಆಗಿ ಒಂದು 15 ವರ್ಷ ಆಯಿತು. ಇದೊಂದು 400 ವರ್ಷದ ಇತಿಹಾಸ ಇದೆ. ಇಲ್ಲಿ ಜನಗಳಿಗೆ ನಂಬಿಕೆ ಹೆಂಗಿದೆ ಅಂದರೆ, ಒಂದು ಸಲ ಬಂದುಬಿಟ್ರೆ ಇನ್ನೊಂದು ಸಲ ಅವರಷ್ಟಕ್ಕೆ ಅವರೇ ಬರ್ತಾರೆ. ಇನ್ನೊಂದು ಬೇರೆ ಹೇಳ್ಬೇಕಪ್ಪ ಮಾಡಬೇಕನ್ನೋಷ್ಟಿಲ್ಲ. ಆ ಥರ ಇಲ್ಲಿ ನಂಬಿಕೆ ಇದೆ ಜನಗಳಿಗೆ. ಇಲ್ಲಿ ಅಮ್ಮನ ಆಶೀರ್ವಾದನೂ ಹಂಗೆ ಜನಗಳಿಗೆ ಸಿಗ್ತಾ ಇದೆ. ಅದರಿಂದ ಒಂದು 15 ವರ್ಷದಲ್ಲಿ ಯಾವ ಥರ ಇತ್ತು ಅಂದರೆ, ಇದು ಒಂದು ಚಿಕ್ಕದಾಗಿ ಒಂದು ಗುಡಿ ಇತ್ತು, ಅದನ್ನು ಇವತ್ತು ಇಷ್ಟು ಇಂಪ್ರೂವ್ಮೆಂಟ್ಗೆ ಆಗಿದೆ ಅಂದರೆ ಆಯಮ್ಮನಲ್ಲಿರೋ ಶಕ್ತಿ, ಆಯಮ್ಮನಲ್ಲಿರೋ ತಾಕತ್ತು ಎಲ್ರಿಗೂ ಜನಗಳಿಗೆ ಸಿಕ್ಕಿದೆ, ಎಲ್ರಿಗೂ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಒಂದು 10 ವರ್ಷ 15 ವರ್ಷ ನಾವು ಇಲ್ಲಿ ಡೈಲಿ ವಾರಕ್ಕೆ ಒಂದು ಸಲ ಬಂದೇ ಬರ್ತೀವಿ. ಎಷ್ಟೇ ಬಾಧೆ ಇಲ್ಲ, ಅಮಾವಾಸ್ಯೆ ಹುಣ್ಣಿಮೆಗಂತೂ ಒಳ್ಳೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಇಲ್ಲಿ ಆವತ್ತು ಹೋಮಗಳು ನಡೆಯುತ್ತೆ. ಎಲ್ಲರಿಗೂ ಮನಸ್ಸಲ್ಲಿ ಏನಿದೆ ಕೋರಿಕೆ ಕೋರ್ಕೊಂಡ್ರೆ ಎಲ್ಲರಿಗೂ ಒಂದು 90% ಅಂತೂ ಕನ್ಫರ್ಮ್ ಆಗಿ ಅವ್ರ ಕೋರಿಕೆಗಳು ತೀರುತ್ತೆ. ಇಲ್ಲಿ ಅಂಥ ಅಮ್ಮನಲ್ಲಿ ಶಕ್ತಿ ಇದೆ. ಆ ಶಕ್ತಿನ ನಂಬ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಉಳಿದವ್ರು ನಮ್ಮ ತಾಲೂಕು ಜನಗಳು ಎಲ್ಲ ಬೇರೆ ತಾಲೂಕವರಾಗಲಿ ಇಲ್ಲಿ ಬಂದು ಅಮ್ಮನ ಹತ್ರ ಒಂದ್ಸಲಿ ಕೋರಿಕೆ ಕೋರ್ಕೊಂಡ್ರೆ ಅಮ್ಮನಿಗೆ ಎಲ್ಲ ಅವ್ರ ಮನೋಕಾಮನ, ಅವರ ಮನಸ್ಸಲ್ಲಿರುವಂಥ ಕೋರಿಕೆಗಳು ಈಡೇರುತ್ತೆ ಅಂತ ಒಂದು ನಂಬಿಕೆ ನಮಗೂ ಇದೆ, ಜನಗಳಿಗೂ ಇದೆ. ಇಲ್ಲಿ ಕಮಿಟಿಯವ್ರಿಗೂ ಅಷ್ಟೇ ನಂಬಿಕೆಯಲ್ಲಿ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಈ ಕಮಿಟಿಯಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಇನ್ನು ಇದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಇನ್ನೂ ಅವ್ರಿಗೆ ಆಸೆ ಇದೆ. ಅದಕ್ಕೆ ಜನಗಳಿಗೆ ಸ್ವಲ್ಪ ಸೌಕರ್ಯ ಮಾಡಿ ತಾಲೂಕಿನವರು ಇಲ್ಲಿ ದೇವ್ರನ್ನ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ದೇವಸ್ಥಾನ ಸ್ವಲ್ಪ ಬೆಳೆಸಬೇಕಂತ ಎಲ್ಲರಲ್ಲೂ ಕೋರಿಕೆ. ಶರಣ್ಯೇ ಶಿವೇ ಸಾನಕಂಬೆ ನಮಸ್ತೆ ಜಗದ್ವ್ಯಾಪಕೆ ವಿಶ್ವರೂಪೇ ನಮಸ್ತೆ ಜಗದ್ಬಂದೆ ಪಾದಾರವಿಂದವೇ ನಮಸ್ತೆ ಜಗತ್ಕಾರಿಣಿ ತ್ರಾಯಿ ದುರ್ಗೆ ನಮಸ್ತೆ ನಮಸ್ತೆ ನಮೋ ನಮಃ. ಇಲ್ಲಿ ಈ ಸ್ಥಳದಲ್ಲಿ ಮೂಲ ದೇವತೆ ಕಾಟೇರಮ್ಮ ಅಂತ
ಮಹಾಪ್ರತ್ಯಂಗಿರ ದೇವಿಯನ್ನು ನೀವು ಅನುಷ್ಠಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಇಲ್ಲಿ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಆ ಅಮ್ಮನ ಸಂಕಲ್ಪ ಕೊಟ್ಟಳು. ಆ ಸಂಕಲ್ಪದ ಪ್ರಭುವಾಗಿ ನಾವಿಲ್ಲಿ ಆ ಪ್ರತ್ಯಂಗಿರ ದೇವಿಯನ್ನು ದಿನಾಂಕ 26 ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ವಿ. ಕಳಾನ್ಯಾಸ ಶಿಲಾನ್ಯಾಸ ಎಲ್ಲ ಅಧಿವಾಸಗಳೆಲ್ಲ ಮುಗಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮುಗಿಸಿದ ನಂತರ ಮೆಣಸಿನಕಾಯಿ ಹೋಮ ಹಾಗೂ ಆದಿತ್ಯಾದಿ ನವಗ್ರಹಗಳ ಹೋಮ ಇವೆಲ್ಲ ಮಾಡಿ ಇಲ್ಲಿ ತೀರ್ಥ ಪ್ರಸಾದ ಎಲ್ಲ 10 ಗಂಟೆಯಿಂದನೇ ನಡೀತಾ ಇದೆ. ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲರಿಗೂ ಆ ದೇವಿ ಅವರಿಗೆ ಆಶೀರ್ವಾದ ಕೊಟ್ಟು ಕಾಪಾಡ್ತಿದ್ದಾರೆ. ಓಂ ನಮೋ ದೇವೇ ನಮಃ. ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷವಾಗಿರುತ್ತೆ ಹಾಗೂ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ವಿಶೇಷವಾಗಿರುತ್ತೆ. ಹಾಗೆ ಅಮಾವಾಸ್ಯೆ ಸಾಯಂಕಾಲ 5 ಗಂಟೆಯಿಂದ ಪ್ರತ್ಯಂಗಿರ ದೇವಿ ಹಾಗೂ ಈಗ ಮೂಲದೇವತೆ ಕಾಟೇರಮ್ಮನ ಅಭಿಷೇಕ ಇರುತ್ತೆ. ನಂತರ ಹೋಮ, ತದನಂತರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರತಿ ದಿನಾನೂ ಇಲ್ಲಿ ವಿಶೇಷವಾದ ಪೂಜೆಗಳು. ಪ್ರತಿ ಶುಕ್ರವಾರ ಇಲ್ಲಿ ಸುಮಂಗಲಿಯರೆಲ್ಲ ಬಂದು ನಿಂಬೆಹಣ್ಣಿನ ದೀಪ ಹಚ್ಚಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ರಾಹುಕಾಲದಲ್ಲಿ ಮಂಗಳವಾರ ವಿಶೇಷ ಪೂಜೆ ನಡೀತಾ ಇದೆ. ನೀವು ಸ್ಟಾರ್ಟಿಂಗು ಬರುವಾಗ ಹೆಂಗಿತ್ತು, ಈಗ ಹೆಂಗಾಗಿದೆ? ಇಲ್ಲಿ ಬರೋಕ್ಕೆ ಮುಂಚೆ ಇಲ್ಲಿ ಬರೋಕ್ಕೆ ಮೊದಲು ಅಂತಂತಂದರೆ ಈ ದೇವಸ್ಥಾನ ಒಂದು ಸ್ವಲ್ಪ ಚದಿಲವಾಗಿತ್ತು. ಇಲ್ಲಿ ಬಂದಾದ ಮೇಲೆ ಈ ಅಮ್ಮನ ಮೂಲ ದೇವತೆ ಕಾಟೇರಮ್ಮ ಮತ್ತು ಇಲ್ಲಿ ಚಿಕ್ಕದಾಗಿ ಒಂದು ವಿಗ್ರಹ ಇದೆ. ಆ ಅಮ್ಮನ ಪ್ರತಿಷ್ಠೆ ಕಾಣಿಸ್ಕೊಂಡಾದಮೇಲೆ ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ವಿಗ್ರಹ ಪ್ರತಿಷ್ಠಾಪನೆ ಆದ ಮೇಲೆ ಈಗ ಪ್ರತ್ಯಂಗಿರ ದೇವಿ ಪ್ರತಿಷ್ಠಾಪನೆ ಆಗಿದೆ. ದಿನೇ ದಿನೇ ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾಯಿದೆ. ಬಂದ ಭಕ್ತಾದಿಗಳಿಗೆಲ್ಲನೂ ಆ ಅಮ್ಮನ ವರ ಸಂಕಲ್ಪಿಸ್ತಿದೆ. ಮಕ್ಕಳಿಲ್ಲದವ್ರಿಗೆ ಮಕ್ಕಳ ಭಾಗ್ಯ ಕೊಡ್ತಾ ಇದೆ, ವಿವಾಹ ಇಲ್ಲದವ್ರಿಗೆ ವಿವಾಹ ಭಾಗ್ಯ ಕೊಡ್ತಾ ಇದೆ. ಅವರು ಕೋರಿದ ಕೋರಿಕೆಗಳನ್ನು, ಇಷ್ಟಾರ್ಥಗಳನ್ನು ಅತಿ ಶೀಘ್ರವಾಗಿ ಕೊಡುವ ಈ ದೇವಿ ಆಗಿದ್ದಾಳೆ. ಎಷ್ಟು ವರ್ಷ ದೇವಸ್ಥಾನ ಇದು? ಇದು ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಈ ನಡುವೆ ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಕೂಡ ಬಂದು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಎಲ್ಲ ನೆರವೇರಿಸ್ತಾ ಇದ್ದಾರೆ. ಹಾಗೂ ಈ ದೇವಿಯ ಕೃಪೆಗೆ ಪಾತ್ರರಾಗಿ ಅವರ ಭಕ್ತಾದಿಗಳಿಗೆಲ್ಲ ಒಳ್ಳೇದು ಮಾಡೋದ್ರಿಂದ ಜನರು ಹೆಚ್ಚಾಗಿ ಬಂದು ಇಲ್ಲಿ ಸಹಕರಿಸಿದ್ದಾರೆ. ಇದು ಮುಳಬಾಗಿಲಿನ IB ಪಕ್ಕದಲ್ಲಿ NH4 ರಸ್ತೆ IB ಪಕ್ಕದಲ್ಲಿ ಈ ದೇವಿ ನೆಲೆಸಿದ್ದಾಳೆ. ಹೇಳ್ಬಿಡಿ ವಿಶೇಷವಾಗಿ ಎಲ್ಲ ಬಂದು ಇದು ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಕೋರಿಕೆಗಳನ್ನು ಈಡೇರಿಸಿಕೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಕೋರುತ್ತೇವೆ. ಶ್ರೀ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಂ ಪ್ರಣತಾ ಸ್ಮೃತ ಶ್ರೀ ಕಾಟೇರಮ್ಮ ಸಮೇತ ಪ್ರತ್ಯಂಗಿರಾಂಬಿಕಾಯೈ ನಮೋ ನಮಃ. ಭಕ್ತಾದಿಗಳಲ್ಲಿ ಹಾಗೆ ವಿಶೇಷವಾಗಿ ಮೂಲದೇವರು ಕಾಟೇರಮ್ಮ ದೇವತಾ ಸನ್ನಿಧಿಯಲ್ಲಿ ನಿನ್ನೆ ಮತ್ತು ಇವತ್ತಿನ ದಿನದಲ್ಲಿ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಹಾಗೆ ಭಕ್ತರ ಒಂದು ಅನುಗ್ರಹಕ್ಕೋಸ್ಕರವಾಗಿ ಪ್ರತ್ಯಂಗಿರ ಅಂಬಿಕಾ ದೇವತೆಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಿದ್ದು, ಹಾಗೆ ಆ ಭಗವತಿಯ ಅನುಗ್ರಹದಿಂದ ಇಲ್ಲಿ ಬರ್ತಕ್ಕಂತಹ ಭಕ್ತರು ಇರ್ಬೋದು, ಸೇವೆ ಕೊಡ್ತಕ್ಕಂತಹ ಭಕ್ತಾದಿಗಳಿರ್ಬೋದು, ಸ್ವದೇಶ ವಿದೇಶ ಹಾಗೆ ಈ ಒಂದು ಗ್ರಾಮದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಗವತಿಯ ಅನುಗ್ರಹದಿಂದ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ಲೋಕ ಕಲ್ಯಾಣ ಆಗಬೇಕು, ವಿಶ್ವ ಶಾಂತಿಯು ಕೂಡ ಉಂಟಾಗಲಿ ಅಂತ ಹೇಳಿ ಪ್ರತ್ಯಂಗಿರ ಅಂಬಿಕೆ ಪ್ರತಿಷ್ಠಾಪನೆ ನೆರವೇರಿದೆ. ಹಾಗೆ ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಕಾಟೇರಮ್ಮನವರ ಒಂದು ದೈವಾನುಗ್ರಹ ಯಥೇಚ್ಛವಾಗಿದ್ದು ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳ ಮನೋಸಂಕಲ್ಪ ಮನೋಕಾಮನೆಗಳೇನಿದೆ ಎಲ್ಲವನ್ನೂ ಕೂಡ ಭಗವತಿ ಅವರವರ ಯೋಗ್ಯತೆಗೆ ತಕ್ಕನಾಗಿ ಕರುಣಿಸ್ತಾ ಇದ್ದಾಳೆ. ಹಾಗಾಗಿ ಇವತ್ತಿಂದ ಇನ್ನು ವಿಶೇಷವಾಗಿ ಆ ದೇವಿಯ ಜೊತೆಯಲ್ಲಿ ಪ್ರತ್ಯಂಗಿರ ದೇವಿ ಕೂಡ ಜೊತೆಯಾಗಿದ್ದಾಳೆ. ಇನ್ನೂ ಕೂಡ ಈ ಒಂದು ಉದ್ಧಾರ ಆಗಬೇಕು, ಜಗದ ಉದ್ಧಾರ ಆಗಬೇಕು. ಆದಷ್ಟು ಎಲ್ಲ ಈ ಕಲಿಯುಗದಲ್ಲಿ ಬರ್ತಕ್ಕಂತಹ ಸತ್ಯ ಧರ್ಮಗಳು ನಶಿಸ್ತಾ ಇರೋದರಿಂದ ಆ ಭಗವತಿಯ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗಾದರೂ ಉಳಿಸ್ಕೊಳ್ಳುವಂಥ ಶಕ್ತಿ ನಮ್ಮ ಎಲ್ಲರಿಗೂ ಕೊಟ್ಟು ನಮ್ಮ ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಕಲೆ ದುರ್ಗೈ ವಿನಾಯಕೋ ಅಂತ. ಈ ಕಲಿಯುಗದಲ್ಲಿ ಆದಷ್ಟು ಬೇಗ ನಮಗೆ ಅನುಗ್ರಹ ಮಾಡ್ತಕ್ಕಂತಹ ದೇವರು ಯಾರು ಅಂದರೆ ಒಂದು ದುರ್ಗಿ, ಹಾಗೆ ಮತ್ತೊಂದು ವಿನಾಯಕ. ಹಾಗಾಗಿ ಎಲ್ಲ ಪ್ರತಿಯೊಂದು
ಗ್ರಾಮಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ನಗರಗಳ ಒಂದು ಗಲ್ಲಿಗಳಲ್ಲೂ ಆಗಿರ್ಬೋದು ವಿನಾಯಕ ದೇವಸ್ಥಾನ, ಹಾಗೆ ಅಮ್ಮನವರಿಗೆ ಸಂಬಂಧಪಟ್ಟಂಥ ದುರ್ಗೆ ಅಂತ ಹೇಳಿದ್ರೆ ಬರೀ ದುರ್ಗಾದೇವಿ ಅಂತಲ್ಲ, ಅಮ್ಮನವರಿಗೆ ಸಂಬಂಧಪಟ್ಟಂತಹ ಎಲ್ಲ ದೇವತೆಯ ದೇವಸ್ಥಾನಗಳು. ಯಾಕೆಂದರೆ ಭಗವಂತ ನಮ್ಮ ಎಲ್ಲರನ್ನ ಉದ್ಧಾರ ಮಾಡಬೇಕು, ಜಗದೋದ್ಧಾರಕ ಅಂತ ಕರೆಯೋದ್ರಿಂದ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆದಷ್ಟು ಕಡಿಮೆ ಮಾಡೋದಕ್ಕಾಗಿ. ಯಾಕೆಂದರೆ ನಾವು ಮಾಡಿರ್ತಕ್ಕಂತಹ ಕರ್ಮಗಳನ್ನ ನಾವು ಅನುಭವಿಸಲೇಬೇಕು. ಆದರೆ ಬರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ಅಲ್ಪ ಮಟ್ಟಿಗಾದರೂ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕರು ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಆದ ಕಾರಣವಾಗಿ ಪ್ರತಿಯೊಂದು ಊರಿನಲ್ಲಿ, ಗ್ರಾಮದಲ್ಲಿಯೂ, ದೇಶದಲ್ಲಿಯೂ ಕೂಡ ಅವರ ಪೂಜೆ ಪುನಸ್ಕಾರಗಳು ಹೆಚ್ಚಾಗಿ ನಡೆದು ಅವರ ಅನುಗಳನ್ನೆಲ್ಲ ನಾವೆಲ್ಲ ಪಡ್ಕೋತಾ ಇದ್ದೀವಿ. ಹಾಗೆ ಅವರ ಒಂದು ಕೃಪಾಶೀರ್ವಾದದಿಂದ ನಮ್ಮ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯ ವಿದ್ಯೆ ಬುದ್ಧಿ ಕೊಡಲಿ, ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ನಮ್ಮ ಮನೋಭಯಗಳನ್ನು ಆದಷ್ಟು ಈಡೇರಿಸಿ ಅಂತ ಹೇಳಿ ಆ ದುರ್ಗೆಯಲ್ಲಿ ಸ್ಮರಣೆಯನ್ನು ಮಾಡ್ಕೋತಾ ಇದ್ದೀವಿ.